ದ ಸ್ಕೈ ಕೋಚಿಂಗ್ ಸೆಂಟರ್ಗೆ ಎಲ್ಲರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ದಿವಸ ಲೈಫ್ ಪ್ರೊಸೆಸ್ ಅನ್ನುವಂಥ ಲೆಸನ್ಸ್ ಡಿಸ್ಕಸ್ ಮಾಡೋಣ ಅಂತ. ಲೈಫ್ ಪ್ರೊಸೆಸ್ ಅಂತೇಳಿ 10th ಕ್ಲಾಸಸ್ ವೆರಿ ಇಂಪಾರ್ಟೆಂಟ್ ಲೆಸನ್. ಓಕೆ, ಲೈಫ್ ಪ್ರೊಸೆಸ್ ಅಂತಂದ್ರೆ ಎಸ್ಪೆಷಲಿ ಒಂದು ಪ್ಲಾಂಟ್ ಐತೆ ಅಂತ ಹೇಳಿ ತಿಳ್ಕೊಳ್ಳೋಣ, ಅಥವಾ ಯಾವ್ದಾದ್ರು ಒಂದು ಕೌ ಮಲಗೈತಿ ಅಂತ ಹೇಳಿ ತಿಳ್ಕೊಳ್ಳೋಣ. ಮಲಗೈತಿ ಅಂತಂದ್ರೆ ಅದ್ರೊಳಗ ಜೀವ ಇಲ್ಲ ಅಂತೇಳಿ ಅರ್ಥ ಅಲ್ಲ, ಅದ್ರೊಳಗಡೆ ಏನೋ ಒಂದ್ ಇರ್ತೈತಿ, ಏನಾದ್ರೂ ಒಂದು ನಡೀತಾ ಇರ್ತೈತಿ. ಅಥವಾ ನಾವು ಮಲ್ಕೊಂಡಿವಿ ಅಂತಂದ್ರೆ ಅದ್ರೊಳಗಡೆ ಏನಾದ್ರೂ ಒಂದ ಕಂಟಿನ್ಯೂಸ್ ನಡೀತಾ ಇರ್ತೈತಿ. ಅದಕ್ಕೆ ಏನಂತ ಕರೀತಾರ? ಲೈಫ್ ಪ್ರೊಸೆಸ್. ಅದು ಲೈಫ್ ಎಂಡ್ ಆಗೈತಿ ಅಂತಲ್ಲ, ಲೈಫ್ ಪ್ರೊಸೆಸ್ ಕಂಟಿನ್ಯೂ ಐತಿ. ಬರೀ ಚಲನೆ ಇದ್ರ ಅಂತೇಳಿ ಅಷ್ಟೇ ಅಲ್ಲ, ಚಲನೆ ಇರದೇ ಇದ್ರುನು ಅಲ್ಲಿ ಒಳಗಡೆ ಏನಾದ್ರೂ ಒಂದ ನಡೀತಾನೆ ಇರ್ತೈತಿ. ಅದಕ್ಕೆ ಲೈಫ್ ಪ್ರೊಸೆಸ್ ಅಂತೇಳಿ ಕರೀತಾರ. ಎಸ್ಪೆಷಲಿ ಯಾವ್ದಾದ್ರು ಒಬ್ಬ ಮನುಷ್ಯಾಗ ಅಲ್ಲಿ 4 ಟೈಪ್ಸ್ ಬರ್ತಾವ. ಒಂದು ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಎಕ್ಸ್ರೇಷನ್ ಅಂತೇಳಿ ಬರ್ತದೆ. ಎಸ್ಪೆಷಲಿ ಈಗ ಮನುಷ್ಯಾಗ ಯಾವ್ದಾದ್ರು ಒಂದ ಬಲಾಢ್ಯವಾಗಿರ್ಬೇಕಾಯ್ತು ಅಂತಂದ್ರ, ಅಥವಾ ಅವ ನಡೆದಾಡ್ಬೇಕಾಯ್ತು ಅಂತಂದ್ರ ಅವನಿಗೆ ಮೇನ್ ಏನ್ ಬೇಕು? ಫುಡ್ ಬೇಕು. ಫುಡ್ ಅಂತಂದ್ರೆ ಏನ್ರಿ? ನ್ಯೂಟ್ರಿಯೇಷನ್ ಅಂತೇಳಿ ಕರಿತೀವಿ. ನ್ಯೂಟ್ರಿಯೇಷನ್ಸ್ ಕೊಟ್ಟಾಗ್ಲೇನೆ ಅವ ಕರೆಕ್ಟ್ ಆಗಿ ಸ್ವಲ್ಪ ಮೂವ್ ಮಾಡಕ್ ಸಾಧ್ಯ ಆಗತ್ತೆ. ಆ ನ್ಯೂಟ್ರಿಯೇಷನ್ ಮೂವ್ ಆಗ್ಬೇಕಾಯ್ತು ಅಂತಂದ್ರೆ ಫಸ್ಟ್ ಒಂದು ರೆಸ್ಪಿರೇಷನ್ಸ್ ಬೇಕು. ರೆಸ್ಪಿರೇಷನ್ಸ್ ತಾನಾಗೆ ನಡ್ಯಾಕ್ ಸ್ಟಾರ್ಟ್ ಮಾಡ್ತೈತಿ. ನ್ಯೂಟ್ರಿಯೇಷನ್ ತಗೊಂಡ್ ಬಳಕ ರೆಸ್ಪಿರೇಷನ್ಸ್ ಇತ್ತು ಅಂತಂದ್ರೆ ಅದು ಕಂಟಿನ್ಯೂಸ್ ಆಕೈತಿ. ಉಸಿರಾಟ ಕ್ರಿಯೆ ಅನ್ನೋದು ಕಂಟಿನ್ಯೂಸ್ ಇರ್ತೈತಿ ಅಂತ. ನೆಕ್ಸ್ಟ್ ಒನ್, ಮುಂದಿಂದ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕು. ಯಾವ್ದಾದ್ರು ಒಂದು ಫುಡ್ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಾಯ್ತು ಅಂತಂದ್ರ ರೆಸ್ಪಿರೇಷನ್ ಸಿಸ್ಟಮ್ಸ್ ದಿಂದ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ದೇಹದಲ್ಲಿ ಪಾರ್ಟ್ ವೈಸ್ ಡಿವೈಡ್ ಆಗ್ತಾ 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 ಕೆಳಗಡೆ ಹೋಗೋದಕ್ಕೆ ಏನಂತೇಳಿ ಕರಿತೀವಿ? ಟ್ರಾನ್ಸ್ಪೋರ್ಟೇಷನ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಎಕ್ಸ್ರೇಷನ್ ಅಂತೇಳಿ ಕರಿತೀವಿ. ಎಕ್ಸ್ರೇಷನ್ ಮೀನ್ಸ್ ವೇಸ್ಟ್ ಅಂತೇಳಿ ಕರಿಬಹುದು. ಅಂದ್ರ ನ್ಯೂಟ್ರಿಯೇಷನ್ ಇದ್ದಂತ ಫುಡ್ ರೆಸ್ಪಿರೇಷನ್ಸ್ ಮುಖಾಂತರ ಒಳಗಡೆ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಅಂದ್ರ ಬಾಯಿಯಿಂದ ಅನ್ನನಾಳದ ಮುಖಾಂತರ ಜಠರ, ಆಮ್ಯಾಗ ಲಿವರ್, ಈ ಟೈಪ್ ಮುಂದ್ಗಡೆ ಹೋಗಿ ಸ್ಮಾಲ್ ಇಂಟೆಸ್ಟಿನ್ ಅಂಡ್ ಲಾರ್ಜ್ ಇಂಟೆಸ್ಟಿನ್, ಅದರಿಂದ ಮುಂದ್ಗಡೆ ಹೋಗಿ ಎನಸ್ ಮುಖಾಂತರ ಹೋಯ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ? ಎಕ್ಸ್ರೇಷನ್ ಅಂತೇಳಿ ಕರಿತೀವಿ. ಹಂಗಿದ್ರೆ ಫಸ್ಟ್ ಒಂದು ಡಿಸ್ಕಸ್ ಮಾಡೋಣ ಅಂತ. ನ್ಯೂಟ್ರಿಯೇಷನ್. ಈ ನ್ಯೂಟ್ರಿಯೇಷನ್ ಕಂಪ್ಲೀಟ್ಲಿ ಇನ್ ಆಲ್ ಇನ್ ಎನಿಮಲ್ ಸೈಡ್ ಆರ್ ಪ್ಲಾಂಟ್ ಸೈಡ್. ಎನಿಮಲ್ ಸೈಡ್ನು ಇರ್ತೈತಿ, ನೆಕ್ಸ್ಟ್ ಒನ್ ಪ್ಲಾಂಟ್ ಸೈಡ್ನು ಇರ್ತೈತಿ ಅಂತ ಹೇಳ್ಬಹುದು. ಫಸ್ಟ್ ಒನ್ ವಿಚ್ ಐಸ್ ನ್ಯೂಟ್ರಿಯೇಷನ್. Nutrition, 2 types divided: autotrophic nutrition and heterotrophic nutrition. Autotrophic nutrition means ತಮ್ಮ ತಾವ ಫುಡ್ ಅನ್ನ ರೆಡಿ ಮಾಡ್ಕೊಳ್ತಾವ. ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಮೀನ್ಸ್ ಅವು ತಮ್ಮ ತಾವ ರೆಡಿ ಮಾಡ್ಕೊಳ್ಳೋದಿಲ್ಲ. ಅಟೋಟ್ರೋಫಿಕ್ ನ್ಯೂಟ್ರಿಷನ್ಸ್ ಮ್ಯಾಗ ಡಿಪೆಂಡ್ ಆಗಿರ್ತಾವ. ಇನ್ನ ಫಸ್ಟ್ ಒಂದು ಡಿಸ್ಕಸ್ ಅಟೋಟ್ರೋಫಿಕ್ ನ್ಯೂಟ್ರಿಷನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. Autotrophic nutrition means prepares its own food. ಅಂದ್ರೆ ಪ್ಲಾಂಟ್ಸ್ ಅಂತೇಳಿ ಹೇಳ್ಬಹುದು, ಅಥವಾ ಯಾವ್ದಾದ್ರು ಒಂದ ಗಿಡ ಅಂತೇಳಿ ಹೇಳ್ಬಹುದು. ಯಾಕಂತಂದ್ರ ಅವು ತಮ್ಮ ಫುಡ್ ಅನ್ನ ತಾವೇ ರೆಡಿ ಮಾಡ್ಕೊಳ್ತಾವು. ಅವಕ್ಕ ಪ್ರಿಪೇರ್ಸ್ ಇಟ್ಸ್ ಓನ್ ಫುಡ್ ಅಂತೇಳಿ ಕರಿಬಹುದು. ಆಲ್ವೇಸ್ ಗ್ರೀನ್ ಪ್ಲಾಂಟ್ಸ್, ಎಸ್ಪೆಷಲಿ ಎಕ್ಸಾಂಪಲ್ಸ್ ಗ್ರೀನ್ ಪ್ಲಾಂಟ್ಸ್ ಅಂತೇಳಿ ಕೊಡಬಹುದು. ಹೌ ಟು CO2 plus H2O convert carbohydrates presence of chlorophyll and sunlight. What is mean photosynthesis ಅಂತೇಳಿ ಕರೀತಾರ. ಎಸ್ಪೆಷಲಿ ಅವ ಏನ್ ಮಾಡ್ತಾವ, ಅದ್ರದ್ದು ಏನೇನ ನ್ಯೂಟ್ರಿಯೇಷನ್ಸ್ ಏನೇನ, ಟ್ರಾನ್ಸ್ಪೋರ್ಟೇಷನ್ ಏನೇನ, ರೆಸ್ಪಿರೇಷನ್ಸ್ ಏನೇನ, ಎಕ್ಸ್ರೇಷನ್ ಏನೇನ ನೋಡ್ಕೊಂತ ಹೋಗೋಣ. ಫಸ್ಟ್ ಒನ್ ಅವು ತಗೊಳ್ಳೋ ಏನಪ್ಪಾ ಅಂತಂದ್ರೆ CO2 ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಒನ್ H2O ಅಂತಂದ್ರೆ ಅವು ಫುಡ್ ಪೈಪ್ ದಿಂದ ತಗೊಳ್ಳುವಂತದ್ದ, ಅಥವಾ ಬೇರ್ ಮುಖಾಂತರ ತಗೊಳ್ಳುವಂತದ್ದ. ಅವಕ್ಕೆ ಏನಂತ ಕರಿತೀವಿ? H2O. ಕನ್ವರ್ಟ್, ಇವೆರಡೂ ಸೇರಿ ಕಾರ್ಬೋಹೈಡ್ರೇಟ್ಸ್ ಅನ್ನ ಉತ್ಪತ್ತಿ ಮಾಡುತ್ತ. ಎಸ್ಪೆಷಲಿ ಅದಕ್ಕೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಸನ್ಲೈಟ್. ಇಟ್ ಈಸ್ ಅ ಕಂಪಲ್ಸರಿ. ಸನ್ಲೈಟ್ ಫೋಟೋಸಿಂಥಸಿಸ್ ಇರೋದ್ರಿಂದ ಅದು ಕ್ಲೋರೋಫ್ಲಾಸ್ಟ್ ಆಗಿ ಕನ್ವರ್ಟ್ ಆಗತ್ತ ಅಂತೇಳಿ ಅಂತೀವಿ. ನೆಕ್ಸ್ಟ್ ಒನ್ site of photosynthesis chloroplast. In every one plant leaves or leaves ಅಂತೇಳಿ ಕರಿತೀವಿ. ಈ ಎಲೆ ಏನೈತಿ ನೋಡ್ರಿ, ಇದು ಏನಿದು ಕ್ಲೋರೋಪ್ಲಾಸ್ಟ್. ಇದ್ರೊಳಗಡೆ ಕ್ಲೋರೋಪ್ಲಾಸ್ಟ್ ಇರ್ತೈತಿ. ಸನ್ಲೈಟ್ ಬಿತ್ತು ಅಂತಂದ್ರ ಅದಕ್ಕೆ ಫೋಟೋಸಿಂಥಸಿಸ್. ಇದ್ರ ಮೇಲ್ಗಡೆ ಇದು ಬಿತ್ತು ಅಂತಂದ್ರ ಫೋಟೋಸಿಂಥಸಿಸ್.
ಅಲ್ಲಿ ರೆಡಿ ಮಾಡ್ಕೊಳ್ಳುವಂತ ಒಂದು ಫುಡ್ ಅಂತೇಳಿ ಕರಿತೀವಿ. ಎಸ್, ಹಂಗಿದ್ರ ಇದಕ್ಕೆ ಏನೇನ್ ಇಂಪಾರ್ಟೆಂಟ್? ಫಸ್ಟ್ ಒನ್ ಸೋಲಾರ್ ಎನರ್ಜಿ ಕಂಪಲ್ಸರಿ. ನೆಕ್ಸ್ಟ್ ಒನ್ ಸೋಲಾರ್ ಎನರ್ಜಿ ಕನ್ವರ್ಟ್ ಟು ಕೆಮಿಕಲ್ ಎನರ್ಜಿ, ಅದು ಕೆಮಿಕಲ್ ಆಗಿ ಕನ್ವರ್ಟ್ ಆಗುತ್ತಾ, ಪ್ಲಸ್ HCO2 ಪ್ಲಸ್ H2 ಈ ಎರಡೂದ್ರಿಂದ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತಾ. ಎಸ್, ಕನ್ವರ್ಟ್ ಆಗಿ ಇವೆರಡೂ ಕೂಡಿಸಿ ಕಾರ್ಬೋಹೈಡ್ರೇಟ್ಸ್ ಅಂತೇಳಿ ಉತ್ಪತ್ತಿ ಮಾಡ್ಕೊಳ್ತಾವ. ಎಸ್, ಇದು ಅಟೋಟ್ರೋಫಿಕ್ ನ್ಯೂಟ್ರಿಯೇಷನ್ಸ್ ಒಂದ್ ಎಕ್ಸಾಂಪಲ್ಸ್ ಕೊಡ್ಬೋದು. ಎಸ್, ನೆಕ್ಸ್ಟ್ ಒನ್ ಸ್ಟೆಪ್ಸ್, ಅಟೋಟ್ರೋಫಿಕ್ ನ್ಯೂಟ್ರಿಯೇಷನ್ಸ್ ಸ್ಟೆಪ್ಸ್ ಯಾವ? ಫಸ್ಟ್ ಒನ್ ಅಬ್ಸಾರ್ಪ್ಷನ್, ಕನ್ವರ್ಜನ್ ಅಂಡ್ ರಿಡಕ್ಷನ್. ಅಬ್ಸಾರ್ಪ್ಷನ್ ಮೀನ್ಸ್ ಎಸ್ಪೆಷಲಿ ಆಲ್ರೆಡಿ ಡಿಸ್ಕಸ್ಡ್ ಅಬ್ಸಾರ್ಪ್ಷನ್ and conversion and reduction. Absorption means yes, this is one of the leaves. ಇದು ಒಂದು ಲೀವ್ಸ್ ಐತಿ ಅಂತಂದ್ರ ಸೂರ್ಯನ ಬೆಳಕು ಅದ್ರ ಮೇಲ್ಗಡೆ ಬಿತ್ತು ಅಂದ್ರೆ ಫೋಟೋಸಿಂಥೆಸಿಸ್ ಆಯ್ತು ಅಂದ್ರೆ ಕ್ಲೋರೋಫ್ಲಾಸ್ಟ್ ಕ್ರಿಯೇಟ್ ಆಗೋದಕ್ಕ ಎಸ್ ಅಬ್ಸಾರ್ಪ್ಷನ್. ಅದು ಏನೇನ್ ಬೇಕು ಅಂತಂದ್ರೆ CO2 ಪ್ಲಸ್ H2O ಇನ್ಕ್ಲೂಡಿಂಗ್ ಸೋಲಾರ್ ಎನರ್ಜಿ ಆರ್ ಸನ್ಲೈಟ್. ಕನ್ವರ್ಜನ್ ಇದ್ರೊಳಗಡೆ ಮತ್ತೆ ಏನೇನೇನೇನೇನು ನಡೀತಿರ್ತಾವ ಅವಕ್ಕೆ ಏನೇನ ಕರೀತಾರೋ ಕನ್ವರ್ಜನ್ ಅಂತೇಳಿ ಕರೀತಾರೋ. ನೆಕ್ಸ್ಟ್ ಒನ್ ರಿಡಕ್ಷನ್ಸ್ ಅಂತೇಳಿ ಇದ್ರೊಳಗಡೆನು ಬರ್ತೈತಿ. ಎಸ್, ಓನ್ಲಿ ನಾಟ್ ಅ ಹ್ಯೂಮನ್ ಬೀಯಿಂಗ್ಸ್, ಎಸ್ ಇಟ್ ಈಸ್ ಆಲ್ಸೋ ಇನ್ ಅ ಪ್ಲಾಂಟ್ ನ್ಯೂಟ್ರಿಯೇಷನ್ಸ್ ಆಲ್ಸೋ. ನೆಕ್ಸ್ಟ್ ಒನ್ ಇದ್ರೊಳಗಡೆ ಇರುವುದು ಯಾವಪ್ಪ ಅಂತಂದ್ರ 6CO2 ಪ್ಲಸ್ 12H2O ಸನ್ಲೈಟ್ or chlorophyll, C6H12O6 plus 6O2 plus 6H2O. ಎಸ್, ಇಲ್ಲಿ ಏನ್ ಇರ್ತೈತಿ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್. ಎಸ್, CO2 ಕಾರ್ಬನ್ ಡೈಆಕ್ಸೈಡ್, H2O ವಾಟರ್. ಎಸ್, ಇವೆರಡು ಈ ಸಸ್ಯಕ್ಕೆ ಹೋಯ್ತು ಅಂತಂದ್ರ ಎಸ್ ಅಲ್ಲಿ ಸನ್ಲೈಟ್ ಬೇಕು. ಸನ್ಲೈಟ್ ಇದ್ದಿದ ಕ್ಲೋರೋಫಿಲ್ ಆಗತ್ತ, ಕ್ಲೋರೋಫಿಲ್ ಫೋಟೋಸಿಂಥಸಿಸ್ ಮುಖಾಂತರ ಆಗತ್ತ. ಎಸ್, ಎರಡೂ ಆಗಿ ಗ್ಲೂಕೋಸ್ ರೆಡಿ ಆಗತ್ತ, C6H12O6 ಗ್ಲೂಕೋಸ್ ರೆಡಿ ಆಗತ್ತ. ಎಸ್, ಅಲ್ಲಿರೋದು ಆಕ್ಸಿಜನ್ ಅಂಡ್ ಪ್ಲಸ್ ವಾಟರ್ ಅಂತೇಳಿ ಹೇಳ್ಬಹುದು. ಎಸ್, ಇನ್ನು ನೆಕ್ಸ್ಟ್ ಒನ್ ಎಸೆನ್ಸಿಯಲ್ಸ್ ಫಾರ್ ದ ಪ್ಲಾಂಟ್. ಏನೇನ್ ಎಸೆನ್ಸಿಯಲ್ ಅದಾವ? ಫಸ್ಟ್ ಒನ್ ವಾಟರ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. Yes, in autotrophic nutritions, anyone plants. Next one, phosphorus, iron, magnesium. Yes, ಇವೆಲ್ಲ ಸಿಗುದು ಎಲ್ಲಿ ಸಿಗ್ತಾವ ಅಂತಂದ್ರೆ ಸಾಯಿಲ್ಸ್ ಒಳಗಡೆ ಸಿಗ್ತಾವ. ಫಾಸ್ಫರಸ್, ಐರನ್, ಮ್ಯಾಗ್ನೆಸಿಯಮ್ ಇವೆಲ್ಲಾನು ಬೇಕು. ಇನ್ಕ್ಲೂಡಿಂಗ್ ನೈಟ್ರೋಜನ್ ಆಲ್ಸೋ, ಆಕ್ಸಿಜನ್ ಜೊತೆಗೆ ಇರುವಂತದ್ದ ನೈಟ್ರೋಜನ್ ಅಂತ ಹೇಳಿ ಕರಿತೀವಿ. ಇವೆಲ್ಲದ್ರಿಂದನ ಎಸ್ ಪ್ಲಾಂಟ್ ಎಸೆನ್ಸಿಯಲ್ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಕೈತಿ ಅಂತ. ಎಸ್, ಈ ಪ್ಲಾಂಟ್ ಸೈಡ್ ಈಗ ಒಂದು ಎಲೆ ಐತಿ, ಈ ಎಲೆಯನ್ನ ಕಟ್ ಮಾಡಿದ್ವಿ. ಎಸ್, ಈ ಎಲೆಯನ್ನ ನಾವು ಈ ಟೈಪ್ ಕಟ್ ಮಾಡಿದ್ವಿ ಅಂತ ಇದ್ರೊಳಗಡೆ ಯಾವ್ದಾದ್ರು ಒಂದ ಸ್ಮಾಲ್ ಸೆಲ್ಸ್ ಅನ್ನ ಎಸ್ ನಾವು ಮೈಕ್ರೋಸ್ಕೋಪ್ ಎಂಜಿನ್ಸ್ ಒಳಗಡೆ ನೋಡಬಹುದು. ಹಂಗಿದ್ರ ಇಲ್ಲಿ ಸ್ಟೊಮ್ಯಾಟಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಎಸ್, ಸ್ಟೊಮ್ಯಾಟಲ್ ಫೋರ್ಸ್ ಮೀನ್ಸ್ ಟಿನಿ ಫೋರ್ಸ್ ಪ್ರೆಸೆಂಟ್ ಇನ್ ದ ಎಪಿಡರ್ಮಿಸ್ ಆಫ್ ಲೀವ್ಸ್ ಆರ್ ಸ್ಟೆಮ್ ಅಂತ ಹೇಳಿ. ಎಸ್, ಎಸ್ಪೆಷಲಿ ಎಸ್ ಈ ಸೂಕ್ಷ್ಮಾಣುದರ್ಶಕ ಯಂತ್ರದೊಳಗೆ ನೋಡಿದಾಗ ಈ ಕಟ್ ಮಾಡಿ ಒಂದು ಎಲೆಯನ್ನ ಕಟ್ ಮಾಡಿ ಇಲ್ಲೊಂದ ಎಸ್ ಈ ಭಾಗನ ನೋಡಿದಾಗ ಈ ಟೈಪ್ ಕಾಣುವಂತದ್ದು. ಎಸ್, ಹಂಗಿದ್ರ ಇಲ್ಲಿ ಫಸ್ಟ್ ಗೆ ಮೇಲ್ಗಡೆ ಬರ್ತಾವ, ಇವಕ್ಕೆ ಏನಂತ ಕರೀತಾರೋ ಅಫರ್ ಎಪಿಡರ್ಮಿಸ. ನೆಕ್ಸ್ಟ್ ಒನ್ ಇಲ್ಲಿ ವ್ಯಾಕ್ಸಿ ಸಿಸ್ಟಮ್ ಅನ್ನುವಂಥದ್ದು ಇನ್ನೊಂದು ಬರುತ್ತಾ. ನೆಕ್ಸ್ಟ್ ಒನ್ ಇಲ್ಲಿ ಕೆಳಗಡೆ ಇರುವುದು ಲೋವರ್ ಎಪಿಡರ್ಮಿಸ. ಎಸ್, ಇನ್ ನೆಕ್ಸ್ಟ್ ಒನ್ ಇವು ಲಿವಿಂಗ್ ಸೆಲ್ಸ್. ಆಯ್ನ ಪ್ಲಾಂಟ್ಸ್ ಒಳಗಡೆ ಲೀವ್ಸ್ ಒಳಗಡೆ ಬರುವಂತ ಲಿವಿಂಗ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಕ್ಲೋರೋಫ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ಎಸ್, ಇಲ್ಲೇನ್ ಖಾಲಿ ಏರಿಯಾ ಐತಿ ನೋಡ್ರಿ, ಇದಕ್ಕೆ ಏರ್ ಸ್ಪೇಸಸ್ ಅಂತ ಹೇಳಿ ಕರೀತಾರು. ಎಸ್, ಇಲ್ಲಿ ಎರಡು ಸೆಲ್ಸ್ ಅದಾವ, ಇವು ಗಾಡ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲೊಂದೈತಿ, ಇಲ್ಲೊಂದೈತಿ. ಎಸ್, ಇಲ್ಲಿ ಒಳಗಡೆ ಹೋಗುವಂತ ಒಂದು ದಾರಿ ಇರುತ್ತೈತಿ ಅಂತ ಹೇಳಿ ಈ ಗಾಡ್ ಸೆಲ್ಸ್ ಅಂದ್ರೆ ಈ ಲೈಕ್ ಟು ಈ ಟೈಪ್ ಇರುತ್ತೆ. ಎಸ್, ಕುಗ್ಗಿದೊಳಗ ಈ ಟೈಪ್ ಆಗತ್ತ, ಅಥವಾ ಹಿಗ್ಗಿದಾಗ ಎಸ್ ಈ ಟೈಪ್ ಆಗುವಂತ ಒಂದ ಸ್ಟೊಮ್ಯಾಟಾ ಅಂತೇಳಿ ಕರಿತೀವಿ. ಹಂಗಿದ್ರ ಎಸ್ ಕ್ರಾಸ್ ಸೆಕ್ಷನ್ಸ್ ಆಫ್ ಲೀಫ್ ಅಂತೇಳಿ ಹೇಳ್ಬೋದು. ಎಸ್, ಒಂದ್ ಅರ್ಧ ಎಲೆ ಕಟ್ ಮಾಡಿ ಅದ್ರೊಳಗಡೆ ಒಂದ್ ಯಾವ್ದಾದ್ರು ಒಂದು ಸೂಕ್ಷ್ಮದರ್ಶಕ ಯಂತ್ರದ ಇಟ್ಟು ನೋಡಿದ್ವಿ ಅಂತಂದ್ರ ಎಸ್ ಒಂದ್ ಸೆಲ್ಸ್ ಈ ಟೈಪ್ ಕಾಣಬಹುದು. ಎಸ್, ಹಂಗಿದ್ರ ಕ್ಲೋರೋಪ್ಲಾಸ್ಟ್ ದಿಸ್ ಇಸ್ ಕಂಪಲ್ಸರಿ ಸನ್ಲೈಟ್.
ಎಸ್ ಯಾಕಂತ ಫೋಟೋಸಿಂಥಸಿಸ್ ಆಗ್ಬೇಕಾಯ್ತಂದ್ರ ಸನ್ಲೈಟ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇದು ಏರ್ ಸ್ಪೇಸಸ್ ಅಂತ ಹೇಳಿ ಕರಿತೀವಿ, ಗಾಡ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಎಸ್ ಇಲ್ಲಿ ಏರ್ ಸ್ಪೇಸಸ್ ಆಗ್ಬೇಕಾಯ್ತು ಅಂತಂದ್ರೆ ಈ ಸ್ಟೊಮ್ಯಾಟಾ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಏನಂತ ಕರೀತಾರೆ? ಸ್ಟೊಮ್ಯಾಟಾ. ಇದು ಸ್ಟೊಮ್ಯಾಟಾ. ಎಸ್ ಒಳಗಡೆ ಹೋಗೋದು ಬರುವುದು ಮಾಡುವಂತ ಒಂದು ಕೆಲಸ ಮಾಡ್ತೈತಿ, ಇದಕ್ಕೆ ಸ್ಟೊಮ್ಯಾಟಾ ಅಂತ ಹೇಳಿ ಕರೀತಾರೆ. ಎಸ್ ದಿಸ್ ಈಸ್ ಅ ನ್ಯೂಟ್ರಿಯೇಷನ್ ಇನ್ ಅಟೋಟ್ರೋಫಿಕ್ ನ್ಯೂಟ್ರಿಯೇಷನ್ ಇನ್ ಅ ಪ್ಲಾಂಟ್ ಸೆಲ್ಸ್ ಅಂತ ಹೇಳಿ ಕರಿಬಹುದು.